ಹಲೋ ರೀ ಅತ್ತಿರಿ, ನಾನು ಹೇಳ್ದಂಗೆ ಮಾಡ್ತೇವ್ರಿ. ಹಾಂ ರೀ, ಊರಿ ಎಲ್ಲ ಶಾಂತ ಆಯ್ತು ನೋಡ್ರಿ. ನಮ್ಮ ಅತ್ತಿನೂ ನನ್ನ ಜೊತೆ ಚಂದ ಮಾತಾಡಕತ್ತರಿ. ನನ್ನ ಗಂಡನೂ ಇನ್ನೂ ಬಂದಿಲ್ಲರಿ. ಅವ್ರಿನ್ನ ಮಾತಾಡ್ಸಿಲ್ರಿ. ನಮ್ಮ ಅತ್ತಿ ಚಂದ ಮಾತಾಡಿದ್ದರಿ. ನೋಡಿ ಇಷ್ಟೇ ಇರ್ತೈತಿ. ಸಿಟ್ಟಿನಾಗ ಏನರ ಮಾಡಿದ್ರೆ ಮನೆ ಬಿಟ್ಟು ಬರ್ತೀನಿ, ಹಂಗೆ ಬರ್ತೀನಿ, ಹಿಂಗೆ ಬರ್ತೀನಿ ಅನ್ನೋ ಆತಿದ್ದಿ ನೋಡ. ಇಷ್ಟೇ ಇರ್ತೈತಿ. ಅದಕ್ಕೆ ಸಿಟ್ಟು ಮಾಡ್ಕೋಬಾರ್ದು, ಸಂಭಾಳಿಸ್ಬೇಕು ಸ್ವಲ್ಪ. ಆಯಿತು, ಇನ್ನೊಮ್ಮೆ ಹಿಂಗೆಲ್ಲ ಸಿಟ್ಟಾಗಕ್ಕೆ ಹೋಗ್ಬೇಡ, ಆಯಿತಾ? ಹ್ಞೂ ರೀ, ಆಯ್ತು ರೀ ಅತ್ತಿರಿ, ಹಿಂಗೆ ಮಾಡ್ತೀನಿ ರೀ. ಆಕಿ ಉಮಾ ಮಾಲಾ ಏನೇ ಅಂದ್ರೂ ಸಿಟ್ಟಾಗಬೇಡ. ನಿಮ್ಮ ಅತ್ತಿಗೆ ಹೋಗಿ ಹೇಳ್ಬಿಡು, ಅವ್ರು ಹಿಂಗಂದ್ರು ನಿನ್ನ ಗಂಡಗೆ ಹೇಳು. ನೀ ಸಿಟ್ಟಾಗೋದು ಮಾಡೋದು ಮಾಡೋಕ್ಕೆ ಹೋಗ್ಬೇಡ, ಆಯಿತು? ಚೆಂದಾಗಿರು, ಆಯಿತು? ನಿಮ್ಮ ಪಪ್ಪನ ಹೆಸರು ಕೆಡಿಸ್ಬೇಡ. ಹ್ಞೂ ರೀ, ಆಯ್ತು ರೀ ಅತ್ತಿರಿ. ಆಯ್ತು ರೀ ಅತ್ತಿರಿ, ನಾನು ನಿಮಗೆ ಆಮೇಲೆ ಹಚ್ತೀನಿ ರೀ. ನನ್ನ ಗಂಡ ಬಂದ್ರೆ ಅನಿಸ್ತೈತ್ರಿ, ಆಮೇಲೆ ಹಚ್ತೀನಿ ರೀ. ಆಯಿತು, ಸಿಟ್ಟಾದ ಮಾತಾಡ್ಬೇಡ, ಅವನ ಜೊತೆ ಚೆನ್ನಾಗಿ ಮಾತಾಡು, ಆಯಿತು? ಆಯ್ತು ರೀ, ಆಯ್ತು ರೀ, ಇಡ್ಲಿ ರೀ. ಹ್ಞೂ ಆಯ್ತು ವಾ. ರೇಖಾ ಎಲ್ಲಿದಿ? ನಾನು ಈ ಪಾಟ್ನಾಗ ಕ್ಯಾರೆಕ್ಟರ್ ಚೇಂಜ್ ಮಾಡೀನಿ ರೀ. ಅಂದ್ರೆ ನಾ ಮೊದಲು ಪೇಡ್ ವರ್ಷನ್ ತೊಗೊಂಡಿದ್ದೆಲ್ಲ, ಈಗ ಪೇಡ್ ವರ್ಷನ್ ತೊಗೊಂಡೀನಿ. ಅದಕ್ಕೆ ಈ ಶಶಿ ಕ್ಯಾರೆಕ್ಟರ್ ಬೇರೆಯವ್ರಿಗೆ ತೊಗೊಂಡೀನಿ. ಇವರು ಶಶಿ. ಏ ರೇಖಾ, ಏನು ಮಾಡತ್ತಿ? ನಾ ಎಲ್ಲ ಕಡೆ ಹುಡುಕಿದೆ. ಏನೂ ಇಲ್ರಿ, ಸುಮ್ಮ ಕೂತಿದ್ದೆ ರೀ. ನಾ ಆಗಲೇ ನಿನ್ನ ಜೊತೆ ಸಿಟ್ಟಾಗಿ ಮಾತಾಡಿದ್ದಕ್ಕೆ ಸಾರಿ. ನೀ ನಮ್ಮ ಮಮ್ಮಿಗೆ ಹೋಗಿ ಸಾರಿ ಕೇಳಿದತ್ತ. ಮಮ್ಮಿ ಹೇಳಿದ್ರು ನಂಗೆ. ಏನೋ ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಡುವ. ಇಡ್ಲಿ ಬಿಡ್ರಿ, ನಡೀತೈತಿ. ನಾನು ಸಿಟ್ನಾಗ ಏನೋ ಮಾತಾಡ್ಬಿಟ್ಟೆ, ನೀವು ಅದ ಸಿಟ್ನಾಗ ಮಾತಾಡಿರಿ ಅಷ್ಟೇ ರೀ, ಮತ್ತೇನಿಲ್ಲ. ನಂಗೆ ಗೊತ್ತಿತ್ತು ನೀ ಇಷ್ಟು ಚಲೋ ಅದಿ ಅತ್ತ. ನೀವು ಒಮ್ಮೆ ಹಂಗೆ ಅಂದಿದ್ದಕ್ಕೆ ಹಿಂಗ್ಯಾಕೆ ಅನ್ಲಿಕ್ಕೆ ಭಾಳ ಬೇಜಾರಾಗಿತ್ತು. ಈಗ ನೀ ಹಿಂಗೆ ಮಾತಾಡಿದ್ದಕ್ಕೆ ನಂಗೆ ಖುಷಿ ಆಯಿತು. ಹಿಂಗೆ ಇರು ನೀನು ಚಂದಾಗ. ಹ್ಞೂ ರೀ, ಆಯ್ತು ರೀ, ಹಿಂಗೆ ಇರ್ತೀನಿ ರೀ. ನಾನು ನಿಮ್ಗೆ ಒಂದು ಮಾತು ಕೇಳಬೇಕಿತ್ತು ರೀ. ಹಾಂ ಕೇಳಲ್ಲ, ಏನಾಯಿತು? ಹೆಂಗೆ ಕೇಳಿ ಅಂತ ಗೊತ್ತಾಗವಲ್ತು ರೀ. ಅದನ್ನು ಕರೆ ಅಂದರೆ ನೀವೇ ಹೇಳಬೇಕು. ಬಟ್ ನಾನೇ ಹೇಳೋದಾಗಿತ್ತು ನೋಡ್ರಿ ಈಗ. ಹಾಂ ಇರಲಿ, ಹೇಳಿ ಏನಾಯಿತು? ಇಲ್ರಿ, ಹೊಸದಾಗಿ ಮದುವೆ ಆಗೈತಿ. ನನಗೂ ಹೊರಗೆ ತಿರುಗಾಡೋದು ಮಾಡೋದು ಇಷ್ಟ ರೀ. ಎಲ್ಲಿ ಕರ್ಕೊಂಡು ಹೋಗಲ್ರಿ ನೀವು? ಓ ಹಂಗೆ ಹೇಳಕತ್ತಿ. ನನಗೂ ಐತಿ ಹೋಗೋದು, ಹೋಗುನಂತಲ. ನಿನಗೆಲ್ಲರೂ ಹೋಗೋ ಆಸೆ ಐತೇನು? ಹ್ಞೂ ರೀ, ನನಗೆ ಮನಾಲಿಗೆ ಹೋಗೋದೈತ್ರಿ. ಮನಾಲಿ ಭಾಳ ದೂರ ಆಕೈತಿ. ಮೊದಲಿಂದಾದರೂ ಅದೇ ಭಾಳ ಆಸೆ ಐತಿ. ನಾ ಯಾವತ್ತೂ ನಿಮ್ಗೇನು ಕೇಳಿಲ್ರಿ ಇಟ್ಟು ದಿನ. ಈಗ ಪ್ಲೀಸ್ ರೀ, ನಂಗೆ ಕರ್ಕೊಂಡು ಹೋಗ್ರಿ ಪ್ಲೀಸ. ಮನಾಲಿ ರೊಕ್ಕ ಭಾಳ ಆಕೈತಿ. ನನ್ನ ಕಡೆ ರೊಕ್ಕನೂ ಇಲ್ಲ. ಪಪ್ಪಾಗೆ ಹೆಂಗೆ ಕೇಳಿ, ಮಮ್ಮಿಗೆ ಹೆಂಗೆ ಕೇಳಿ. ಈಕಿ ಬೇಡ ಅಂದ್ರೆ ಮತ್ತು ಈಕಿ ಬೇಜಾರಾಕ್ಕಳ. ಮೊದಲೇ ಈಗ ಒಂದು ಸ್ವಲ್ಪ ಸಮಾಧಾನ ಆಗ್ಯಾಳ. ಏನು ಮಾಡಲಿ? ತಡಿ ಮಮ್ಮಿ ಕೇಳುನು. ಮೊದಲೇ ಹೇಳಬೇಕಲ್ಲ, ಫ್ಲೈಟ್ ಎಲ್ಲ ಬುಕ್ ಮಾಡಬೇಕು. ನೋಡ್ತೀನಿ, ನೋಡಿ ಹೇಳ್ತೀನಿ ಅಂತ, ಆಯಿತು? ಟ್ರೈ ಮಾಡಂತ ಹೋಗಾಕ. ಅಲ್ಲಿಲ್ಲ ಅಂದ್ರೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಂತ. ರೀ, ಅಲ್ಲೇ ಹೋಗೋದಂತ ಭಾಳ ಚಲೋ ಇರ್ತೈತೆ ಪ್ಲೇಸ್. ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರು, ಹೇಳ್ಯಾರ ಮಸ್ತ್ ಸ್ನೋ ಇರ್ತೈತತ್ತ. ಈ ಟೈಮ್ದಾಗ ಭಾಳ ಸ್ನೋ ಬೀಳ್ತೈತತ್ತ. ಪ್ಲೀಸ್ ರೀ, ಟ್ರೈ ಮಾಡಿರಿ, ಹೋಗೋಣಂತ. ಹ್ಞೂ ಆಯ್ತು ಹೋಗೋಣಂತ. ಅಯ್ಯೋ ಥ್ಯಾಂಕ್ಸ್ ರೀ. ಆಯ್ತು ರೀ, ನಾನು ಕಿಚನ್ನಾಗ ಏನಾರ ಕೆಲಸ ಇರ್ಬೇಕು ರೀ, ಹೋಗ್ತೀನಂತ. ಆಮೇಲೆ ಸಿಗ್ತೀನಿ ರೀ ನಿಮ್ಗೆ. ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಳ್ತಿದ್ರು ನೋಡು, ಮದುವೆ ಆಗಬಾರ್ದು ಯಾಕತ್ತ. ಇದಕ್ಕೆ ಅನ್ನಿಸ್ತೈತಿ. ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡಬೇಕು. ನನ್ನ ಹತ್ರ ದುಡ್ಡೆಲ್ಲ ಮಾಡೋದಿಲ್ಲ. ರೊಕ್ಕ ಹತ್ರ ₹1 ಇಲ್ಲ. ಏನು ಮಾಡಲಿ? ಹೆಂಗೆ ಮಾಡಲಿ? ಈಗ ಮಮ್ಮಿ ಮುಂದೆ ಹೇಳಬೇಕು. ಮಮ್ಮಿ ಏನಂತಾಳು ಏನು ಮಾಡಲಿ? ನೋಡು, ನಾನು ಸರಿ ಮಮ್ಮಿಗೆ ಹೇಳ್ತೀನಿ, ಟ್ರೈ ಮಾಡ್ತೀನಂತ. ಮಮ್ಮಿ ಏನು ಮಾಡಾಕತ್ತಿ? ಬಾಪಾ ಶಶಿ, ಬಾ. ಏನ್ರ ಬೇಕೇನು ತಿನ್ನಾಕ? ಹಸುವಾಗೈತಿ, ಊಟ ಹಚ್ಕೊಡ್ಲೇನು? ಏ ಇಲ್ಲ ಮಮ್ಮಿ, ಹಸು ಏನಾಗಿಲ್ಲ. ನಾನು ಒಂದು ಮಾತು ಕೇಳಬೇಕಿತ್ತು. ಹೇಳಿ, ಏನಾಯ್ತು? ಇಲ್ಲ ಮದುವೆಯಾಗಿ ಏನಾಯ್ತು ಹೇಳು. ಇಲ್ಲ ಮದುವೆ ಆಗೈತಿ, ಮತ್ತು ಇಬ್ಬರು ಎಲ್ಲರ ತಿರ್ಗಾಡಕ್ಕೆ ಹೋಗ್ಬೇಕಂದೇವು. ಸ್ಕೂಲಾಗ ಹೋಗ್ಬರಲ್ಲ, ಇಲ್ಲೇ ಎಲ್ಲರೂ ಹೋಗ್ಬರ್ರಿ ಸನಿದಾಗ. ದೂರೇನು ಬೇಡಪ್ಪ, ಸನಿದಾಗ ಹೋಗ್ಬರ್ರಿ. ಇಲ್ಲ ಮಮ್ಮಿ, ಆಕಿಗೆ ಮನಾಲಿಗೆ ಹೋಗ್ಬೇಕತ್ತ ಆಸೆ ಐತತ್ತ. ಏನು ಮಾಡಲಿ? ನಂಗೆ ತಿಳಿಯವಲ್ತು. ನನ್ನ ಕಡೆ ರೊಕ್ಕನೂ ಇಲ್ಲ. ಇಲ್ಲೇ ಎಲ್ಲರೂ ಹೋಗ್ಬೇಕಂದ್ರೆ ಫಸ್ಟ್ ಟೈಮ್ ಕೇಳಾಳ, ಹೆಂಗೆ ಹೋಗ್ಲಿ ಅನ್ಸಾಕತ್ತೈತಿ.
ಅದಕ್ಕೆ ನಾನು ನಿನಗೆ ಹೇಳಾಕತ್ತೀನಿ ಏನು ಮಾಡಲಿ. ಮನಾಲಿ ಭಾಳ ದೂರ ಆಕೈತಪ್ಪ. ನಿಮ್ಮ ಪಪ್ಪ ಎಲ್ಲಿ ಹೋಗಾಕು ಅಂತಾರೆ. ಮೊದಲೇ ಮದುವೆ ಖರ್ಚು ಭಾಳ ಆಗೈತಿ. ಈಗ ಮನಾಲಿ ಅಂದರೂ 1-2 ಲಕ್ಷ ರೂಪಾಯಿ ಬೇಕು ಇಬ್ಬರಿಗೆ ಹೋಗರಾಕ. ಟ್ರೈನ್ ಬಸ್ ಇಲ್ಲ, ಫ್ಲೈಟಿಗೆ ಹೋಗಬೇಕು, 1-2 ಲಕ್ಷ ರೂಪಾಯಿ ಖರ್ಚಾಗತೈತಿ. ನಿಮ್ಮ ಪಪ್ಪ ಹೆಂಗೂ ಅಂತಾರಪ್ಪ. ನೋಡು, ಯೋಚನೆ ಮಾಡು. ಎಲ್ಲರೂ ಹೋಗ್ಬರ್ರಿ, ಅಲ್ಲಿ ಬೇಡ. ಇಲ್ಲ ಮಮ್ಮಿ ಪ್ಲೀಸ್, ಫಸ್ಟ್ ಟೈಮ್ ಕೇಳ್ಯಾಳ, ಆಕೆಗೆ ಹೆಂಗೆ ಒಲ್ಲೆ ಅನ್ಲಿ ನಾನು, ನೀನೇ ಹೇಳು. ಒಲ್ಲೆಲ್ಲ ಅಂದರೆ ಹೆಂಗಪ್ಪ? ರೊಕ್ಕ ಬರಬೇಕಲ್ಲ. ನೀನು ಏನಾರ ಕೆಲಸ ಮಾಡ್ತಿದ್ರೆ ನಾ ಏನು ಬಾಡತ್ತಿದ್ದಿಲ್ಲ. ನೀನು ರೊಕ್ಕದಾಗ ಹೋಗಿದ್ದಿ. ನಾ ಏನು ಹೇಳಿ ನಿಮ್ಮ ಪಪ್ಪ ನಂಗೆ ಬೈತಾರೆ. ನಿಂಗೆ ಗೊತ್ತಾಗಲ್ಲ, ಏನೋ ಗೊತ್ತಾದರೂ ಹೇಳ್ತಿಲ್ಲ ಕೇಳ್ತಿಲ್ಲ ನನಗೆ ಗೊತ್ತಾರೆ. ನೀನು ತಿಳ್ಕೊಲ್ಲ, ಮದುವೆ ರೊಕ್ಕೆಲ್ಲ ಭಾಳ ಖರ್ಚಾಗೈತಿ, ತಿಳ್ಕೊಲ್ಲ ನೀನು. ಮತ್ತು ಈಗ ಏನು ಮಾಡಲಿ ಮಮ್ಮಿ ಹೇಳು ನೀನೇ. ಫ್ಲೈಟ್ ಏನು ಸಿಗಲಾಗೈತಿ, ನೋಡ್ತೀನಿ, ಟ್ರೈ ಮಾಡ್ತೀನಿ ಅಂತ ಹೇಳು. ನೆಕ್ಸ್ಟ್ ಟೈಮ್ ನೀನು ಕೆಲಸ ಸಿಕ್ಕಾದ್ಮೇಲೆ ಹೋಗುವಂತ್ರಿ ಇಬ್ಬರು ಕೂಡಿ. ಈಗ ಫ್ಲೈಟ್ ಸಿಗಲ್ಲಾಗವು, ಇಲ್ಲೇ ಎಲ್ಲರೂ ಹೋಗೋಣ ಅಂತ ಸ್ವಲ್ಪ ನಂಬಿಸಿ ಹೇಳು ನೀನೇ. ಹಾಂ ಹೇಳು. ಹ್ಞೂ ಮಮ್ಮಿ ಆಯಿತು ಹೇಳ್ತೀನಿ. ಬೈಯಾಗಿ ಯಾಕೆ ಹೋಗಬೇಡ, ಸಮಾಧಾನ ರೀತಿಯಿಂದ ಹೇಳು. ರಂಬಿಸಿ ಕೇಳ್ತಾಳ, ಆಕಿನೂ ಚಲೋ ಅದಾಗ. ಏನೋ ಒಂದು ಸ್ವಲ್ಪ ಸಿಟ್ಟೈತೆ ಸ್ವಲ್ಪ. ನೀನು ಸ್ವಲ್ಪ ಸಂಭಾಳಿಸ್ಬೇಕಪ್ಪ, ಹೊಸ ಮದುವೆ ಆಗೈತಿ. ಅಡ್ಜಸ್ಟ್ಮೆಂಟ್ ಆಗುತ್ತಾಗ ಹಿಂಗೆ ಒಮ್ಮೆ ಚೀರಾಡ್ದು ಓದಾಡೋದು ಮಾಡೋಕೋಬೇಡಾಕಿ ಮುಂದೆ. ಸಂಭಾಳಿಸಿ ಒಂದು ಸ್ವಲ್ಪ ತಾಯಿ ಇರ್ಲಾರ್ದ ಮಗಳದಾಳ, ಒಂದು ಸ್ವಲ್ಪ ಸಂಭಾಳಿಸ್ಬೇಕೇ ಆಕೈತಿ. ಹಾಂ, ಚೀರಾಡ್ದು ಮಾಡಬೇಡ, ಒಂದು ಸ್ವಲ್ಪ ಸಮಾಧಾನ ರೀತಿಯಿಂದ ಹೇಳು. ಇಲ್ಲ ನಿನ್ನ ಕಡೆ ಹೇಳೋಕ್ಕಾಗಲಿತ್ತಂದ್ರೆ ಹೇಳು, ನಾ ಹೇಳ್ತೀನಿ ಅಂತ. ನಾ ಹೇಳೋದೇನು ದೊಡ್ಡದಲ್ಲ, ಮತ್ತು ನಿಮಗೆ ನೋಡು ನಾ ಬರೋದಾಕೈತಿ. ಮತ್ತು ಆಕಿ ತಪ್ಪು ತಿಳ್ಕೊಬಾರ್ದು. ಅದಕ್ಕೆ ನೀನೇ ಹೇಳು, ಸುಮ್ಮ ಸಮಾಧಾನ ರೀತಿಯಿಂದ ಹೇಳು. ಇಬ್ಬರು ಎಲ್ಲರೂ ಹೊರಗೆ ಹೋರಿ, ಇವತ್ತು ದೇವ್ರಿಗೆ ಹೋರಿ, ಮದುವೆ ಆಗೈತಿ. ಎಲ್ಲ ತಿರುಗಾಡಿ ಬರ್ರಿ, ದೇವ್ರಿಗೆ ಹೋರಿ, ಗಾರ್ಡನ್ ಹೋರಿ, ಫಿಲ್ಮ್ಗೆ ಹೋರಿ, ಹೋಗ್ಬರ್ರಿ ಎಲ್ಲರೂ. ಅವಾಗೇ ಇದನ್ನು ಮಾತು ಹೇಳು, ಆಯಿತು? ಹ್ಞೂ ಮಮ್ಮಿ ಆಯಿತು, ಹಾಗೆ ಮಾಡ್ತೀನಿ ಅಂತ. ದೇವ್ರಿಗೆ ಇವತ್ತೇನು ಬೇಡ, ನಾಳೆ ಕರ್ಕೊಂಡು ಹೋಗ್ತೀನಿ ದೇವ್ರಿಗೆ. ಹಂಗೆ ಹೊರಗೆಲ್ಲ ಕರ್ಕೊಂಡು ಹೋಗೋದು ಒಂದು ಅವಾಗೇ ಹೇಳ್ತೀನಿ ಇದು ಮಾತು, ಆಯಿತು? ಆಯ್ತಪ್ಪ, ಹಂಗೆ ಮಾಡು. ಅವ್ವ ಮಗ ಏನು ಮಾತಾಡತ್ತೀರಿ? ಗುಸು ಗುಸು ಪಿಸು ಪಿಸು. ನಿಂಗೆ ಯಾಕೆ ಬೇಕದು? ಹಾಂ, ನಾ ಈ ಮನೆ ಹಾಕಿದ್ದೀನಿ, ನಂಗೆ ಬೇಕು. ಈ ಮನೆ ಹಾಕಿದ್ರೆ ಎಲ್ಲ ನಿಂಗೆ ಗೊತ್ತೇ ಆಗ್ಬೇಕೇನು? ದೊಡ್ಡವ್ರ ವಿಷಯನೂ ಗೊತ್ತೇ ಆಗ್ಬೇಕೇನು? ಸಣ್ಣಕ್ಕಾಗಿ ಇರೋಕ್ಕಾಗಲ್ಲ ಹೆಂಗೆ ನಿನಗೆ? ಇಲ್ಲ ನೋಡಿ, ನಂಗೆ ಆಗಲ್ಲ, ನಂಗೆಲ್ಲ ಗೊತ್ತಾಗೇ ಬೇಕು. ಏನು ಮಾಡ್ತೀನಿ ನೀನು? ಈಕಿ ಮಾಲಾ ನೋಡ್ರಿ, ಈಕಿನೇ. ಮತ್ತು ನಾ ಕ್ಯಾರೆಕ್ಟರ್ ಚೇಂಜ್ ಮಾಡಿ ನಂದೆಲ್ಲ ಈಕಿನೇ ಮಾಲಾ ನೋಡ್ರಿ. ಭಾಳ ಆಯ್ತಾ ಮಲ ನಿಂದ? ಹ್ಞೂ, ನನ್ನ ಬಾಳೆ ನೋಡಿ. ಏನು ಮಾಡ್ತಿ? ಜಗಳ ಮಾಡ್ತೀಯ? ನಾ ಮಾಡ್ಬಾ, ನಾ ಏನು ರೆಡಿ ಇದ್ದೀನಿ ಜಗಳ ಮಾಡಕ್ಕೆ. ಬಾ. ಸಾಕಿಬ್ರು ನಿಂದು ಸಾಕ. ಶಶಿ ಹೋಗಿ, ನಿಂದ ಕೆಲಸ ಐತಿಲ್ಲ, ಹೋಗಿ. ಈಗಿನ ಜೊತೆ ಮಾತಾಡ್ತೀನಿ, ನೀ ಹೋಗಿ. ಮಮ್ಮಿ ಹೇಳಿಕೀಗ ಒಂದು ಸ್ವಲ್ಪ ಬುದ್ಧಿ ಹೇಳಿ ನೀನೇ. ನನಗೇನು ಹೇಳ್ಬೇಕು ಬುದ್ಧಿ? ನಿನಗೆ ಹೇಳ್ಬೇಕು. ಹೆಂಡತಿ ಮಾತು ಕೇಳಿ ಬಾ, ನಾನು ಮನಾಲಿಗೆ ಹೋಗ್ಕೊಂಡು ಮನಾಲಿಗೆ. ಅದನ್ನು ಕೇಳಿಸ್ಕೊಂಡು ಬಿಟ್ಟೇವಾ? ಬರೀ ಮಾತು ಕೇಳಿಸ್ಕೊಳ್ಳೋದೇ ಮಾಡಾಕತ್ತಿಲ್ಲ. ಇಂಥದ್ದೆಲ್ಲ ಎಲ್ಲಿ ಕಲಿಯಾಕತ್ತೀನಿ ಹೊಲಸು ಚಟಗಳು. ಹಾಂ, ಒಯ್ದು ಹಿಂಗೆಲ್ಲ ಆದರೆ ಹೆಂಗಾಗ ಮುಂದೆ ಗಂಡನ ಮನೆ ಹೆಂಗಿಂದ? ನೀವು ಅಷ್ಟು ಜೋರು ಮಾತಾಡ್ರೆ ನಾನು ಕಿವಿಯಾಗಿ ಬಿತ್ತದು. ನಾನೇನು ಬಂದು ಕೇಳಿಸ್ಕೊಂಡಿಲ್ಲ. ಸಾಕು ಕಂಡೀನಿ ಎಲ್ಲ ನಿಂದ. ಕಿವಿ ಇಟ್ಕೊಂಡು ಕೇಳಿ ಮತ್ತು ಆಮೇಲೆ ಹಿಂಗೆ ಮಾತಾಡ್ತಿ. ಶಶಿ ಹೋಗೋಣಕತ್ತೀನಿ, ಹೋಗಿ ಈಗ. ಶಶಿ ಹೋಗಂದ್ರೆ ಹೋಗ್ಬೇಕಾ? ಹ್ಞೂ ಹೋಗ್ತೀನಿ. ಎದಕ್ಕೆ ಸಿಟ್ಟ ಆತಿ ಮಮ್ಮಿ? ಹೋಗ್ತೀನಿ. ಮಾಲಾ, ಇದಕ್ಕೆ ಕದ್ದು ಮುಚ್ಚಿ ಮಾತು ಕೇಳ್ತೀನಿ ನೀನು? ಇಂಥದೆಲ್ಲ ಕಲಿಬಾರ್ದು ಹೇಳತ್ತೀನಿ ಇಲ್ಲ, ಮತ್ತೆ ಹಿಂಗೆ ಮಾಡತ್ತೀನಿ ನೀನು? ನಾ ಏನು ಕದ್ದು ಮುಚ್ಚಿ ಕೇಳಿಲ್ಲ ಮಮ್ಮಿ. ನಾ ಇಲ್ಲಿ ಬರಾಕತ್ತಿದ್ದೆ, ಬರೋ ಮುಂದೆ ಕೇಳಿಸ್ತು ಅಷ್ಟೇ. ನಾನು ಕದ್ದು ಮುಚ್ಚಿ ಕೇಳಿಲ್ಲ. ಅದಕ್ಕೆ ಕದ್ದು ಮುಚ್ಚಿ ಕೇಳಿದೆ ಅಂತಾರೆ, ಗೊತ್ತಿಲ್ಲ ನಿನಗೆ? ಬರೇ ಮಗನ ಮೇಲೆ ಪ್ರೀತಿ ಭಾಳ. ಅವೇ ಲೋಕನ ಅಲ್ಲಿ ಹೋಗಾಕ ರೆಡಿನೇ ಅಂತ. ಕಳಿಸೇ ಬಿಡ್ಲಾ ರೊಕ್ಕ ಕೊಟ್ಟು? ನಿನ್ನ ಬಂಗಾರ ಗಿಂಗಾರ ಮಾಡಿ ಕಳಿಸೋನ್ಗೆ ಮನಾಲಿಗೆ. ಭಾಳ ಆಯ್ತಾ? ನಿಮ್ಮ ಪಪ್ಪ ಹೇಳ್ತೀನಿ, ನಿಂದು ಮಿತಿ ಮೀರಾಕತ್ತೈತಿ, ಭಾಳ ಮಾಡಕತ್ತೀನಿ ನೀನು. ನಿಮ್ಮ ಪಪ್ಪ ಹೇಳೇ ಬಿಡ್ತೀನಿ ನೀನು. ಒಂದು ಹಾಸ್ಟೆಲ್ನಾಗ ಇಡಬೇಕು, ಇಲ್ಲ ಒಂದು ಮದುವೆ ಮಾಡಿ ಕಳಿಸ್ಬೇಕು. ಎರಡೇ ಆಪ್ಷನ್ ಅದಾವೆ, ಭಾಳ ಮಾಡಬೇಡಿ ನೀನು. ಏನು ಮಾಡ್ತೀರಿ ಮಾಡಿರಿ, ನಾನು ನಿಮ್ಗೆ ಅಂಜೋದಿಲ್ಲ. ನೀವೇ ಭಾಳ ಮಾಡಾಕತ್ತೀರಿ. ನಿಮ್ಗೆ ಹಿಂಗೆ ಹೆದರ್ತೀವಲ್ಲ, ನಿಮ್ಮ ಪಪ್ಪಾಗೆ ಹೇಳ್ತೀನಿ, ಅವರೇ ನಿಮ್ಮ ಕ್ಲಾಸ್ ನೋಡಿ ಗೊತ್ತಾಕೈತಿ. ಹೋಲಿ ಬಿಡು ಮಮ್ಮಿ, ಸಾರಿ, ತಪ್ಪಾಯ್ತು. ನಾನು ಇನ್ನೊಮ್ಮೆ ಹೇಳೋದಿಲ್ಲ ಕೇಳೋದಿಲ್ಲ ಮಾತು. ಈಗಾರೆ ನಾನು ಡಿಸೈಡ್ ಮಾಡಿ ನಿಮ್ಮ ಪಪ್ಪ ಹೇಳ್ತೀನಿ ಅಂದರೆ ಹೇಳ್ತೀನಿ. ಬಾ, ನಿಂದ ಐತಿ ಕತಿ. ಪ್ಲೀಸ್ ಮಮ್ಮಿ ಬ್ಯಾಡ. ಏನು ಹೇಳ್ತಿ ಹೇಳು? ನಾನು ನಿಂಗೂ ಅಂಜಲ್ಲ, ಪಪ್ಪಾಗೂ ಅಂಜಲ್ಲ. ಹೋರ ಕಡೆ ಇಬ್ರಿಗೆ ಹೆಂಗೆ ಕಳಿಸ್ತಿ ಹನಿಮೂನಿಗೆ? ನಾನು ನೋಡೇ ಬಿಡ್ತೀನಿ ಅಂತ. ಮನಾಲಿಗೆ ಹೋಗ್ತಾರ, ಮನಾಲಿಗೆ ನೋಡೇ ಬಿಡು. ನೀರಿಗೆ ಕಳಿಸ್ದಂಗೆ ಕರೆ ನಾನು. ಬಾ, ಇದು ನಿಂದ. ಇಬ್ಬರಿಗೆ ನೀವು ಎಲ್ಲರ ಕಳಿಸ್ಬೇಕು. ನನ್ನ ಹೆಸರು ಮಾಲಾನೇ ಅಲ್ಲ.